ನಾವು ಈ ದಿನಗಳಲ್ಲಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಅದನ್ನು ಆಲೋಚನೆ ಮಾಡ್ತಿದ್ದೇವೆ. ಈ ಸಮಯದಲ್ಲಿ ನಾವು 14ನೇ ವಚನದಲ್ಲಿ ನಾವು ಅದನ್ನು ಆಲೋಚನೆ ಮಾಡಲಿಕ್ಕಿದ್ದೇವೆ. ಸತ್ಯವಿದೆ ಇರುವುದಾದ ದಯಮಾಡಿ ನೀವು ನೋಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗಳಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗಿರುವವರ ಆಗಿರಬಾರದು. ಈ ವಾಕ್ಯದಲ್ಲಿ ಇರುವಂಥ ಒಂದು ವಿಶೇಷವಾದ ಸತ್ಯ. ದೇವಜನರು ಈ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಯಾವ್ಯಾವ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕೆಂಬುದನ್ನು ಪೌಲನು ಇಲ್ಲಿ ತಿಳಿಯಪಡಿಸಿದ್ದಾನೆ. ದೇವರಾತ್ಮನ ಸಹಾಯದಿಂದ ಈ ವಾಕ್ಯಗಳನ್ನು ಧ್ಯಾನ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯತೆಗಳನ್ನು ಧ್ಯಾನಿಸುವಾಗ ಅದರ ಅರ್ಥಗಳನ್ನು, ಅದರ ಮರ್ಮಗಳನ್ನು, ಅದರ ಪ್ರಕಟಣೆಯನ್ನು ಹೊಂದುವಾಗ ನೀನು ಪ್ರತಿಯೊಬ್ಬರನ್ನು ಕರ್ತನೆ ನೀನು ಇಷ್ಟಪಡುವಂಥ ಸ್ಥಿತಿಗೆ ಮಟ್ಟಕ್ಕೆ, ನಿನ್ನ ಸಾರೀಪಕ್ಕೆ, ನಿನ್ನ ಜ್ಞಾನದಲ್ಲಿ ಬೆಳೆಯಬೇಕು, ನಂಬಿಕೆಯ ಜೀವಿತ ಬಲಗೊಳ್ಳಬೇಕೆನ್ನುವಂಥದ್ದು ಕರ್ತನೆ. ಈ ವಾಕ್ಯಗಳನ್ನು ಯಾರು ಕೇಳ್ತಿದ್ದಾರಪ್ಪ, ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು, ನಂಬಿಕೆ ದೃಢಪಡಿಸಿ, ನಿನ್ನ ಜ್ಞಾನದಲ್ಲಿ ಬೆಳೆಯುವಂತೆ ಮಾಡಪ್ಪ ಕರ್ತನೆ. ಈ ವಾಕ್ಯಗಳು ನಮಗೆ ಹೆಚ್ಚಿನ ರೀತಿಯಲ್ಲಿ ಬಲ, ಪ್ರೋತ್ಸಾಹ ಮತ್ತು ಕರ್ತನೆ ದುರ್ಬೋಧಕರಿಂದ, ಸುಳ್ಳು ಕರ್ತನೆ ಜನರಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿನ್ನ ವಾಕ್ಯದ ಸತ್ಯತೆ ನೆಲೆಗೊಳಿಸಿ ಎಂಬುದಾಗಿ ಬೇಡ್ತೇವೆ. ಯೇಸು ಕ್ರಿಸ್ತನ ಹೆಸರನ್ನು ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ನಾವು ಓದಿದಂಥ ಭಾಗದಲ್ಲಿ ಪೌಲನು ಒಂದು ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ಪೌಲನ ಕಾಲದಲ್ಲಿ ಎಂತೆಂಥ ಜನರು ಇದ್ದರು ಎಂಬುದಾಗಿ ಸಹ ನಾವು ನೋಡ್ತೇವೆ. ಈಗಿನ ಕಾಲದಲ್ಲಿ ಅದಕ್ಕಿಂತ ಹೆಚ್ಚಿನ ಜನರು ಭಯಂಕರವಾಗಿದ್ದಾರೆ. ಇಲ್ಲಿ ಆತನು ಹೇಳಬೇಕಾದ್ರೆ, ಬರೆದಂತೆ ಈ ಪತ್ರಿಕೆಯನ್ನು ಎಫೆಸ ಪತ್ರಿಕೆ ಬರೆಯಬೇಕಾದರೆ ಆತನು ಅವರಿಗೆ ಒಂದು ಎಚ್ಚರಿಕೆ ನೀಡ್ತಿದ್ದಾನೆ. ಏನಂತ ಹೇಳಿದ್ರೆ, ನಾವು ಇನ್ನೂ ಏನಂದರೆ ಕೂಸುಗಳಾಗಿರಬಾರದು. ಅಂದರೆ ಇರ್ತಕ್ಕಂಥ ಒಂದು ಸಂಗತಿ ಅಂದರೆ, ಆತ್ಮಿಕ ಜೀವಿತದಲ್ಲಿ ಇನ್ನೂ ನೀವು ಬೆಳೆಯದೆ ಹೋದರೆ, ಅದೇನಂತ ಹೇಳಿದ್ರೆ ಆ ನಂಬಿಕೆ, ದೇವರ ಜ್ಞಾನ ಇಲ್ಲದೆ ಹೋದರೆ ಅದಕ್ಕೆ ಕೂಸುಗಳಾಗಿದ್ದೀರಿ, ಇದ್ದಂಥ ಸ್ಥಿತಿಯಲ್ಲಿದ್ದೀರಿ. ಅದಕ್ಕೋಸ್ಕರ ನಾವು ದಿನೇ ದಿನೇ ಬೆಳೆಯಬೇಕೆಂಬಂಥ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುವಂಥ, ಎಚ್ಚರಿಕೆ ನೀಡುವಂಥ ಒಂದು ಸಂಗತಿ. ಯಾಕೆ ಅದಕ್ಕೆ ಇಳ್ತಿದ್ದಾನೆ? ನೀವು ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿ ಒಳಗೆ ಬೀಳಬಾರ್ದು, ನಾನು ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸ್ಕೊಂಡು ಹೋಗುವಂಥರಾಗಿರಬಾರ್ದು ಎಂಬಂಥ ರೀತಿಯಲ್ಲಿ ಈ ವಾಕ್ಯದ ಒಂದು ಎಚ್ಚರಿಕೆಯನ್ನು ಅಲ್ಲಿರುವಂಥ ಸಭೆಗೆ ತಿಳಿಯಪಡಿಸ್ತಿದ್ದೆ. ಆದ್ದರಿಂದ ನಾವು ಈ ಸಮಯದಲ್ಲಿ ಒಟ್ಟು 3 ಪ್ರಾಮುಖ್ಯ ವಿಷಯವನ್ನು ಈ ಸ್ವಲ್ಪ ಸಮಯದಲ್ಲಿ ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಅಂದರೆ, ನಾವು ಇನ್ನು ಮೇಲೆ ಅಂದರೆ ಕೂಸುಗಳಾಗಿರಬಾರದು. ಎರಡನೇದಾಗಿ, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೆ ಒಳ ಬೀಳಬಾರ್ದು ಎಂಬುದಾಗಿ. ಮೂರನೇದಾಗಿ, ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸ್ಕೊಂಡು ಹೋಗುವಂಥವರು ಆಗಿರಬಾರ್ದು. ನೋಡಿ ಎಂಥ ಒಂದು ವಾಕ್ಯ. ಈ ದಿನಗಳಲ್ಲಿ ನಮಗೆ ಇರತಕ್ಕ ದೇವರ ವಾಕ್ಯದ ಬೋಧನೆ ಸ್ಪಷ್ಟವಾದ ರೀತಿಯಲ್ಲಿ ನಾವು ಹೇಗೆ ಇರಬೇಕೆಂಬುದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸಿ ಹೇಳುವಂಥದ್ದಾಗಿದೆ. ಇಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾದ್ರೆ, ಇಲ್ಲಿ ಪೌಲನು ಏನು ಹೇಳ್ತಿದ್ದಾನೆ? ಯೇಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ಕಂಡುಕೊಂಡಂಥ ಪ್ರತಿಯೊಬ್ಬರ ಮಕ್ಕಳು ಇದ್ದಂಥ ಸ್ಥಿತಿ ಇರಬಾರ್ದು, ಕೂಸುಗಳಾಗಿರಬಾರ್ದು. ಒಂದು ಮಗು ಇರುವುದಾದರೆ ಮಗು ಇದ್ದಂಥ ಒಂದು ಸ್ಥಿತಿ, ಎಷ್ಟೋ ವರ್ಷಗಳಾದ ಅದೇ ಸ್ಥಿತಿ ಇದ್ದೆ ತಂದೆ ತಾಯಿಗಳಿಗೆ ಅದು ಏನಂದರೆ ಅವ್ರಿಗೆ ಚಿಂತೆ, ಏನೋ ಪ್ರಾಬ್ಲಮ್ ಉಂಟು, ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ತಾರೆ, ಪರೀಕ್ಷೆ ಮಾಡ್ತಾರೆ, ಯಾರು ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಲೋಕ ತಂದೆ ತಾಯಿಗಳು ತಮ್ಮ ಮಕ್ಕಳ ವಿಷಯದಲ್ಲಿ ಅವರು ಪ್ರತಿ ತಿಂಗಳು ವರ್ಷಗಳು ಬೆಳೆಯುತ್ತಾ ಇರಬೇಕೆಂಬಂಥ ಆ ಗಮನ, ಆಲೋಚನೆ ಉಳ್ಳವರಾಗಿ ಆ ಒಂದು ಜವಾಬ್ದಾರಿಕೆಯಿಂದ ಎಲ್ಲ ಬೇಕಾದಂಥ ಎಲ್ಲ ಜವಾಬ್ದಾರಿಕೆಯಲ್ಲಿ ಕಾರ್ಯಗಳು ಮಾಡುವಾಗ, ಪರಲೋಕದಲ್ಲಿರುವ ತಂದೆಯಾದ ದೇವರು ನಮ್ಮ ನೋಡುವಾಗ, ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ, ಮಾತ್ರವಲ್ಲ ನಾನು ಕರ್ತನನ್ನು ರಕ್ಷಕರನ್ನಾಗಿ ಅಂಗೀಕರಿಸಿದ್ದೆ ಅಂತ ಹೇಳಬೇಕಾದ್ರೆ, ಆತ್ಮಿಕ ಜೀವಿತದಲ್ಲಿ ಇರುವಂಥ ಒಂದು ಸಂಗತಿ ಅಂದರೆ ಅದು ದಿನೇ ದಿನೇ ಅದು ಬೆಳೆಯುವಂತೆ ಮಾಡುತ್ತದೆ. ಯಾಕೆಂದರೆ ಪರಿಶುದ್ಧಾತ್ಮ ನಮ್ಮಲ್ಲಿದ್ದಾನೆ, ಜವಾಬ್ದಾರಿಕೆ ಉಂಟು. ನನ್ನ ಜವಾಬ್ದಾರಿಕೆಯಲ್ಲಿ ನಾವು ಮಾಡಬೇಕಾದಂಥ ಕರ್ತವ್ಯ ಕಾರ್ಯಗಳನ್ನು ಮಾಡದೆ ಹೋದರೆ ಆಗುವಂಥ ಸಂಗತಿಗಳು ನಾವು ಇದ್ದಂತಹ ಸ್ಥಿತಿಯಲ್ಲಿ ಇರ್ತೇವೆ. ಒಂದು ಪ್ರಶ್ನೆ ಬರ್ತದೆ, ನಾವು ಯಾಕೆ ಆತ್ಮಿಕ ಜೀವಿತದಲ್ಲಿ ಬೆಳೆಯದೆ ಹೋಗ್ತೇವೆ? ಅದಕ್ಕೆ ಕಾರಣ ಏನು? ಇನ್ನೂ ಆತ್ಮಿಕ ಜೀವಿತ ಕೂಸಾಗಿದ್ದೇನೆ, ಇನ್ನೂ ನನ್ನಲ್ಲಿ ಆ ಒಂದು ಏನಂದರೆ ಆ ಬೆಳವಣಿಗೆ ಇಲ್ಲದಂಥ ಸಂಗತಿಗಳ ಕಾರಣ ಏನು ಎಂಬುದನ್ನು ಆಲೋಚನೆ ಮಾಡಬೇಕಾದ್ರೆ ಕೆಲವು ಸಂಗತಿಗಳನ್ನು ಆಲೋಚನೆ ಮಾಡ್ತಾ ಬಂದೆ. ಮೊದಲನೇದಾಗಿ ಇರುವಂಥ ಸಂಗತಿ ಏನಂದರೆ, ಪಾಪದ ಜೀವಿತದಲ್ಲಿ ಮುಳುಗಿ ಹೋಗಿದ್ದಾರೆ, ಪಾಪದಲ್ಲಿ ಮುಳುಗಿ ಹೋಗಿ ಹಳೆಯ ಸ್ವಭಾವಗಳಲ್ಲೇ ಇದ್ದಾರೆ. ಆಮೇಲೆ ಎರಡನೇದಾಗಿ ದೇವರ ಕಡೆ ಇರಬೇಕಾದಂಥ ಆಸಕ್ತಿ,
ದೇವರ ವಾಕ್ಯದ ಕಡೆ ಇರಬೇಕಂತ ಆಸಕ್ತಿ ಇಲ್ಲದಂತ ಇರುವ ಸಂಗತಿ. ದೇವರ ಕಡೆಯಲ್ಲಿ ದೇವರ ವಾಕ್ಯದ ಕಡೆಗೆ ಆತ್ಮಿಕ ಬೇಕಾದಂಥ ಆಸಕ್ತಿ ಇಲ್ಲದೇ ಇರುವಾಗ ಅವ್ರು ಬೆಳೆಯುವ ಸಾಧ್ಯತೆ ಇಲ್ಲ. ಆತ್ಮಿಕ ಆಹಾರದ ಬಗ್ಗೆ ತಿಳಿದು ಅದನ್ನು ಭಜಿಸಬೇಕು, ತಿಳಿದುಕೊಳ್ಳಬೇಕು, ಅರಿಯಬೇಕು ಎಂಬ ತವಕ ಇರಬೇಕು. ಮೂರನೇದಾಗಿ ದೇವರಿಗಿಂತ ಲೋಕವನ್ನು ಹೆಚ್ಚಾಗಿ ಪ್ರೀತಿಸುವಂಥ ಸಂಗತಿಗಳು. ನಾಲ್ಕನೇದಾಗಿ ಸೈತಾನನ ಕುಯುಕ್ತಿಗೆ ಒಳಗಾಗಿದಂಥವರು ಮತ್ತು ಅಂಧಕಾರದಲ್ಲಿ ಸೈತಾನ ಬಂಧಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ವೇಳೆ ಯಾಕೆ ಬೆಳೀತಾರೆ ಅಂದರೆ ಸೈತಾನಿಗೆ ದಾಸರಾಗಿದ್ದಾರೆ. ಐದನೇದಾಗಿ ದೇವರಿಗೆ ವಿಧೇಯರಾಗದೆ ಸ್ವಾರ್ಥದಲ್ಲಿ ಜೀವಿಸ್ತಾ ಇರೋ ಸಂಗತಿ ಇದೆ. ಏಳನೇದಾಗಿ ಪ್ರಾರ್ಥನೆಯ ಜೀವಿತ ಇಲ್ಲದೆ ಬರಡಾದಂಥ ಒಂದು ಸ್ಥಿತಿಯಲ್ಲಿದ್ದಾರೆ. ಎಂಟನೇದಾಗಿ ಆತ್ಮಿಕ ಜವಾಬ್ದಾರಿಕೆಯನ್ನು ತಿಳಿಯದೇ ಹೋಗಿದ್ದಾರೆ. ತಮ್ಮ ಏನು ಮಾಡಬೇಕು ಒಂದು ಶಿಸ್ತಿನ ಜೀವಿತದ ಸಂಗತಿಗಳು. ಆಮೇಲೆ ಒಂಬತ್ತನೇದಾಗಿ ದೇವರ ಭಯ ಇಲ್ಲದಂಥ ಒಂದು ಸಂಗತಿಗಳು. ಯಾವಾಗ ದೇವರ ಭಯ ಇರ್ತದೋ ದೇವರ ಜ್ಞಾನ ಉಂಟಾಗ್ತದೆ. ಅದು ದೇವರ ಭಯ ಇಲ್ಲದಂಥ ಒಂದು ಸಂಗತಿಗಳು. ಅಂದರೆ ಹತ್ತನೇದಾಗಿ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳದೇ ಇರುವಂಥ ಒಂದು ಸಂಗತಿಗಳು. 11ನೇದಾಗಿ ನೋಡುವಾಗ ನಂಬಿಕೆ ಇಲ್ಲದಂಥ, ನಂಬಿಕೆಯಲ್ಲಿ ಬಲಹೀನರಾಗಿರುವಂಥ ಸಂಗತಿಗಳು. ಇದೆಲ್ಲ ಒಂದು ಸಂಗತಿಗಳು ನೋಡಬೇಕಾದರೆ ಯಾಕೆ ಈ ಕೂಸಿನಂಥ ಒಂದು ಸ್ಥಿತಿಗಿದ್ರೆ ಇಷ್ಟು ಕಾರಣಗಳನ್ನು ನೋಡಬಹುದು. ಇನ್ನು ಅನೇಕ ಸಂಗತಿ ಉಂಟು, ಆದರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಬಂದಿದ್ದೇನೆ. ಪ್ರಿಯರೇ, ಈ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಅನೇಕರ ಜೀವಿತ ನೋಡಬೇಕು. ಪೌಲನು ಕೊರಿಂಥ ಸಭೆ ಬರೆಯಬೇಕಾದರೆ ಆತನು 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಕ್ರಿಸ್ತನ ವಿಷಯದಲ್ಲಿ ಎಳೆ ಕೂಸುಗಳು ಎಂಬುದಾಗಿ ಹೇಳ್ತೀವಿ. ನಾನು ನಿಮಗೆ ಹಾಲು ಕುಡಿಸಿದ್ದು ಅನ್ನ ಕೊಡಲಿಲ್ಲ, ಯಾಕೆಂದರೆ ನೀವು ಶರೀರ ಭಾವಧೀನರಾಗಿದ್ದೀರಿ. ಪೌಲನು ಕೊರಿಂಥ ಸಭೆಯನ್ನು ಎಚ್ಚರಿಸುವಾಗ ಬರೆಯುವ ಸಮಯದಲ್ಲಿ ಅವರ ಆತ್ಮಿಕ ಸ್ಥಿತಿಯಲ್ಲಿ ಎಷ್ಟು ಮಟ್ಟಿಗೆ ಅವ್ರು ಬೆಳೆಯಬೇಕಾಗಿತ್ತು, ಬೆಳೆಯಲಿಲ್ಲ. ಅನೇಕ ಜಗಳಗಳು, ಮತ್ಸರಗಳು, ನಾನು ಪೌಲನವನು, ಕೇಫನವನು, ಅಪೋಲೋಸನವನು, ನಾನಾ ಒಂದು ಏನಂದರೆ ವಿಭಾಗವಾದ ಸಂಗತಿಗಳು, ಡಿವಿಷನ್ ಇತ್ತು ಎಂಬುದಾಗಿ ನೋಡ್ತೇವೆ. ಇನ್ನೂ ನೀವು ಶರೀರದೀನ ಸ್ವಭೆಗಳಾಗಿದ್ದೀರಿ, ಅಂದರೆ ನೀವು ಇನ್ನೂ ಆತ್ಮಿಕ ಕೂಸಾಗಿದ್ದೀರಿ. ನಾನು ನಿಮ್ಗೆ ಗಟ್ಟಿ ಪದಾರ್ಥ ಕೊಡಬೇಕೆಂಬುದಾಗಿ ಹೇಳ್ತೀನಿ, ತಿನ್ನಲು ಅದಕ್ಕೆ ಶಕ್ತಿ ಇಲ್ಲ, ಸಾಮರ್ಥ್ಯತೆ ಇಲ್ಲ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಅಲ್ಲಿ ಇನ್ನೊಂದು ಮಾತನ್ನು ಇಬ್ರಿಯ ಪತ್ರಿಕೆಯಲ್ಲಿ ನೋಡುವಾಗಲೂ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಇನ್ನೊಂದು ಮಾತನ್ನು ಅಲ್ಲಿ ಇಬ್ರಿಯ ಗ್ರಂಥಕರ್ತನು ತಿಳಿಸಬೇಕಾದ್ರೆ 5ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ 5:13 ಹೀಗೆ ಉಂಟು, ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿಯ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಯಾಸರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಆತ್ಮಿಕ ಜೀವಿತದಲ್ಲಿ ಬೆಳೆಯದೆ ಕೂಸುಗಳಾಗಿರುವಂಥ ಒಂದು ಸಂಗತಿ ನೋಡುವಾಗ ದೇವರು ಎಂದಿಗೂ ಅದನ್ನು ಇಷ್ಟಪಡುವನಲ್ಲ ಪ್ರಿಯರೇ. ಆದರೆ ಈ ದಿವಸದಲ್ಲಿ ಅನೇಕರು ತಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳೆಯದೇ ಹೋದಂಥ ಒಂದು ಸಂಗತಿಗಳು, ಫಲ ಕೊಡದೇ ಇರುವಂಥ ಸಂಗತಿಗಳು ಅನೇಕ ವೇಳೆ ಪ್ರತಿ ರೀತಿಯಲ್ಲಿ ವರ್ಷಕ್ಕೆ ನೋಡಬೇಕಾದರೆ ಅವರು ಯಾವುದೇ ರೀತಿಯಲ್ಲಿ ಬೆಳವಣಿಗೆ ಇಲ್ಲದಂಥ ಒಂದು ಸಂಗತಿಯನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಕರ್ತನು ಅಲ್ಲಿ ಗಮನಿಸುವಂಥ ಸಂಗತಿಗಳಂತ ಹೇಳಿದ್ರೆ, ನಾವು ಯಾವುದೇ ಕರ್ತನ ಕೊಟ್ಟಂಥ ಜವಾಬ್ದಾರಿಕೆಯಲ್ಲಿ ನಾವು ಹೇಗೆ ನಾನು ಕರ್ತನಿಗಾಗಿ ಜೀವಿಸಬೇಕು, ಆ ಒಂದು ಏನಂದರೆ ಸಂಪೂರ್ಣವಾಗಿ ನಾವು ಕರ್ತನ ಪ್ರತಿಷ್ಠಿಸಿಕೊಂಡಂಥವರಾಗಿ ಆತನ ಅನ್ಯೋನ್ಯತೆ ಐಕ್ಯತೆಯಲ್ಲಿ ಬೆಳೆಯಬೇಕಾದಂಥ ರೀತಿಯಲ್ಲಿ ನಾವು ಬೆಳೆದೇ ಹೋದರೆ ದೇವರು ನಮ್ಮನ್ನೇ ಜವಾಬ್ದಾರನಾಗಿರ್ತಾನೆ. ನಾವು ಆತ್ಮಿಕ ವಿಷಯಗಳು ಸೋಮಾರಿಗಳಾಗಿರ್ಕೂಡ್ದು, ನಮ್ಮಲ್ಲಿ ಆಲಸ್ಯತನ ಇರಕೂಡ್ದು. ದೇವರ ಕಡೆ ಇರಬೇಕಾದ ಒಂದು ಹಸಿವೆಯ ಬಾಯಾರಿಕೆ ಆತನ ಅರಿಯಬೇಕು, ತಿಳ್ಕೊಳ್ಳಬೇಕು. ಪೌಲನು ಪ್ರತ್ಯೇಕವಾಗಿ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ ನೋಡಬೇಕಾದ್ರೆ 10ನೇ ವರ್ಷದಲ್ಲಿ ಆತನ ಪುನರುತ್ಥಾನ ಶಕ್ತಿಯನ್ನು ತಿಳ್ಕೊಂಡವನಾಗಿ, ಆತನ ಬಾಧೆಯಲ್ಲಿ ಪಾಲ್ಗೊಳ್ಳ ಪದವಿ ತಿಳ್ಕೊಂಡು ಆತನ ವಿಷಯದಲ್ಲಿ ಆತನ ಮರಣದ ವಿಷಯದಲ್ಲಿ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಆತನ ಅರಿಯುವುದೇ ನನ್ನ ಆಶೆಯಾಗಿದೆ. ನನಗೆ ಲಾಭವಾಗಿದೆ ಅಂತ ಎಲ್ಲ ಸಂಗತಿ ಕ್ರಿಸ್ತನಿಂದ ನಷ್ಟವೆಂದು ಎಣಿಸುತ್ತೆ. ನೋಡ್ರಿ, ಪೌಲನಲ್ಲಿದ್ದಂಥ ಒಂದು ವಿಶೇಷವಾದಂಥ ಗುರಿ ಆಸಕ್ತಿ ಅಂದರೆ ನನ್ನ ಕರ್ತನಾದ ಯೇಸುವನ್ನು ಅರಿಯಬೇಕು ಎಂಬಂಥ ಒಂದು ಸಂಗತಿ. ಈ ಜೀವಿತದಲ್ಲಿ ಅನೇಕರ ಜೀವಿತದಲ್ಲಿ ವಿಶ್ವಾಸಿಗಳು ಎಂಬುದಾಗಿ ಎಣಿಸ್ಕೊಳ್ಳುವಂಥ ಜೀವಿತ ನೋಡುವಾಗ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಇಲ್ಲ. ಲೋಕದ ವಿಷಯದಲ್ಲಿ ಅದರಲ್ಲೇ ಮೊಳಗಿ ಹೋಗಿದ್ದಾರೆ. ಪ್ರಿಯರೇ, ಈ ವಾಕ್ಯದ ಮುಂದೆ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ? ನಾವು ರಕ್ಷಣೆ ಎಷ್ಟು ಸಮಯ ಆಯಿತು, ಎಷ್ಟು ವರ್ಷಗಳಾಯಿತು, ನಾವು ಇನ್ನೂ ಇದ್ದಂಥ ಸ್ಥಿತಿಯಲ್ಲಿದ್ದೇವೋ? ನಮ್ಮಲ್ಲಿ ಬೆಳವಣಿಗೆ ಉಂಟು. ಕರ್ತನ ಜ್ಞಾನದಲ್ಲಿ
ನಾವು ಇಂದಿನ ವಾಕ್ಯದಲ್ಲಿ ಧ್ಯಾನ ಮಾಡಿದ್ದೆವು. ನಂಬಿಕೆಯಲ್ಲಿಯೂ ಜ್ಞಾನದಲ್ಲಿ ನಾವು ಬೆಳೆಯುತ್ತಾ ಇರಬೇಕು. ಅದು ಇಲ್ಲದೆ ಹೋದರೆ ನಾವು ಕೂಸಿನಂತೆ ಇರ್ತೇವೆ ಎಂಬುದಾಗಿ ಅರ್ಥ. ನಾವು ಎಷ್ಟರ ಮಟ್ಟಿಗೆ ಕರ್ತನು ಕೊಟ್ಟಂಥ ಜವಾಬ್ದಾರಿಕೆಯಲ್ಲಿ ನಾವು ಆತ್ಮಿಕ ವಿಷಯಗಳಲ್ಲಿ ನಾವು ಬೆಳೆಯಬೇಕಂತ ಹೇಳಬೇಕಾದ. ಅದಕ್ಕೋಸ್ಕರ ಪೇತ್ರನು ಹೇಳ್ತಿದ್ದಾನೆ ಒಂದು ಮಾತನ್ನು, ನಾವು ಅದನ್ನು ನೋಡೋಣ. ಪೇತ್ರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 1 ಪೇತ್ರ 2ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ಆದ ಕಾರಣ ಗಮನಿಸ್ರಿ, ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ನಾನು ಆತ್ಮಿಕ ಜೀವಿತಕ್ಕೆ, ನಾನು ಬೆಳವಣಿಗೆಗೆ ಅಡ್ಡಿಯಾಗಿರುವಂಥ ಎಲ್ಲ ಸಂಗತಿಗಳನ್ನು ತೆಗೆದುಹಾಕಿ, ನಾನು ಏನಂತ ಹೇಳಿದರೆ ಆತ್ಮಿಕ ವಿಷಯಕ್ಕೆ ಹೆಚ್ಚು ಗಮನ ಕೊಡಬೇಕು ಎನ್ನುವಂಥದ್ದು. ಅದಕ್ಕೆ ಕೊಲೊಸ್ಸೆ ಪತ್ರಿಕೆಯಲ್ಲಿ ಒಂದು ಮಾತನ್ನು ಪೌಲನು ಹೇಳ್ತಾನೆ. ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅಲ್ಲಿ 6ನೇ ವರ್ಷದಲ್ಲಿ ಹೀಗೆ ಉಂಟು, ಏನಂದರೆ, ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಿದ್ದವರಾಗಿ ನಡೆದುಕೊಳ್ಳಿರಿ. ಮುಂದಿನ ವಾಕ್ಯ ಗಮನಿಸ್ರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ. ಇದು ದೊಡ್ಡ ಜವಾಬ್ದಾರಿಕೆ ದೇವರ ಮಕ್ಕಳಿಗೆ. ನೀವು ಹೇಗೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೀರೋ ಅದೇ ರೀತಿಯಲ್ಲಿ ಆತನಲ್ಲಿ ನೆಲೆಗೊಂಡಿದ್ದು, ಆತನಲ್ಲಿ ಬೇರೂರಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬರಬೇಕೆಂಬ ಒಂದು ಸಂಗತಿಯನ್ನು ಇಲ್ಲಿ ತಿಳಿಯಪಡಿಸಿದ್ದಾರೆ. ಆದ್ದರಿಂದ ಪ್ರಿಯರೇ, ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ಏನಂದರೆ ಇದ್ದಂಥ ಸ್ಥಿತಿ ಇರಕೂಡದು. ನಮ್ಮ ದೇವರು ನಮ್ಮನ್ನು ಕರುಣಿಸಿ ಕೃಪೆಯಿಂದ ನಮ್ಮನ್ನು ಅಂಧಕಾರದಿಂದ ಬೆಳಕಿಗೆ ತಂದಿರುವಾಗ ನಾವು ದಿನೇ ದಿನೇ ಕರ್ತನ ಕೃಪೆಯನ್ನು ಆಶ್ರಯಿಸಿ ನಾವು ಆ ನಂಬಿಕೆಯಲ್ಲಿಯೂ ಆತನ ಜ್ಞಾನದಲ್ಲಿಯೂ ಏನಂದರೆ ಬೆಳೆಯುತ್ತಾ ಬರಬೇಕು. ಕ್ರಿಸ್ತನ ಸಾರೂಪ್ಯಕ್ಕೆ ಬದಲಾಯಿಸಲ್ಪಡಬೇಕೆಂಬ ಸಂಗತಿಯನ್ನು ನೋಡ್ತೇವೆ. ಎರಡನೇದಾಗಿ ಈ ಪೌಲನು ಹೇಳ್ತಿರುವ ಒಂದು ಸಂಗತಿಯನ್ನು ಗಮನಿಸ್ರಿ. ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗಳಿಗೂ ಏನಂದರೆ ಒಳಗಾಗಬೇಡ್ರಿ. ನಾವು ಆತ್ಮಿಕ ಜೀವಿತದಲ್ಲಿ ಕೂಸುಗಳಾಗಿರುವುದಾದರೆ, ಬೆಳೆಯದೇ ಹೋದರೆ ಅನೇಕ ವೇಳೆ ಗಂಡಾಂತರ ಏನಂತ ಹೇಳಿದ್ರೆ ದುರ್ಜನರಿಗೂ ದುರ್ಬೋಧಕರಿಗೂ ಅವರು ನಾನಾ ಥರವಾದ ಉಪದೇಶಗಳು ಏನು ಮಾಡ್ತೇವೆ, ಸುಲಭವಾಗಿ ಒಳಪಡ್ತೇವೆ. ಯಾಕೆಂದರೆ ಆತ್ಮಿಕ ಜ್ಞಾನ ತಿಳುವಳಿಕೆ ಇಲ್ಲದೆ ಬರುವಾಗ ಯಾರು ಹೇಳಿದ್ರು ಸರಿ ಎಂಬುದಾಗಿ ನೋಡ್ತೇವೆ. ಸೈತಾನ ಅಷ್ಟರ ಮಟ್ಟಿಗೆ ಅನೇಕ ವೇಳೆ ದೇವ ಜನರನ್ನು, ರಕ್ಷಿಸಲ್ಪಟ್ಟಂಥ ದೇವ ಮಕ್ಕಳನ್ನು ಪಾಪಕ್ಕೆ, ಸೈತಾನ ಮಾರ್ಗಕ್ಕೆ ನಡೆಸುವಂಥ ರೀತಿ, ದುರ್ಬೋಧನೆಗೆ ನಡೆಸುವಂಥ ಸಾಧ್ಯತೆ ಉಂಟು ಎಂಬುದನ್ನು ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಇರುವಂಥ ಪೌಲನು ಯಾಕೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ಪ್ರತ್ಯೇಕ ಗಮನಿಸಿ. ಅಪೊಸ್ತಲ ಕೃತ್ಯದಲ್ಲಿ ಆತನು ಹೇಳಬೇಕಾದ್ರೆ ಅಲ್ಲಿ ಎಫೆಸದಲ್ಲಿದ್ದಂಥ ವಿಶ್ವಾಸಿಗಳ ಎಲ್ಡರ್ಸ್ನ, ಅಂದರೆ ಸಭಾನಾಯಕರನ್ನು ಅಲ್ಲಿ ಕರೆಸಿ ಆತನ ಒಂದು ಮಾತು ಎಚ್ಚರಿಕೆಯನ್ನು ನೀಡುವಂಥ ಸಂಗತಿಯನ್ನು ನಾವು ಅದನ್ನು ನೋಡಿದ್ದೇವೆ. ತಿರುಗಿ ಅದನ್ನು ಓದೋದಕ್ಕೆ ಇಷ್ಟಪಡ್ತೇನೆ. ಈ ಅಪೊಸ್ತಲ ಕೃತ್ಯ 28 ಓದ್ತೇನೆ, ಯಾಕೆಂದರೆ ನನಗೆ ಸಮಯ ಇಲ್ಲದೆ ಇರುವಂಥ. ಅಲ್ಲಿ ನೋಡಿ ಗಮನಿಸ್ರಿ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ಗಮನಿಸ್ರಿ, ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. 29ನೇ ವಚನ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ನೋಡಿ, ದೇವರ ವಾಕ್ಯದ ಸತ್ಯತೆಗಳನ್ನು ನಾವು ಆಲೋಚಿಸಬೇಕಾದ್ರೆ ಇಲ್ಲಿ ಪೌಲನು ತರುವಂಥ ಸಂಗತಿ, ಈ ದುರ್ಬೋಧಕರು ಅಂದರೆ ದುರ್ಜನರ ಕೈಗೆ ನಾವು ಯಾವ ರೀತಿಯಲ್ಲೂ ನಾವು ಒಳಗಾಗಬಾರ್ದು. ಅದು ಪೌಲನು ಇದ್ದಂಥ ಕಾಲದ ಅಂಥ ಸಂಗತಿ ಬರ್ತದೆ, ಅದಕ್ಕೆ ಎಚ್ಚರಿಕೆ ಕೊಡ್ತಿದ್ದಾನೆ. ಈ ದುರ್ಜನರು, ದುರ್ಬೋಧಕರು ಯಾರು ಅಂತ ಹೇಳಬೇಕಾದ್ರೆ ಇವರೆಲ್ಲ ಸೈತಾನಿಗೆ ಸಂಬಂಧಪಟ್ಟಂಥವರು, ಸುಳ್ಳುಗಾರರು, ಮೋಸಗಾರರು ಎಂಬುದಾಗಿ ನೋಡ್ತೇವೆ. ಇವರು ಸೈತಾನಿಗೆ ಸಂಬಂಧಪಟ್ಟಂಥವರಾಗಿದ್ದು ಸತ್ಯವನ್ನು ಪ್ರೀತಿಸದೆ ಸುಳ್ಳನ್ನು ಹಿಂಬಾಲಿಸುವಂಥವರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಅವ್ರು ನೋಡಿದ್ರೆ ತೋಳಗಳು ಕುರಿ ವೇಷ ಹಾಕಿಕೊಂಡು ಬರ್ತಾರೆ. ಕುರಿಗಳ ವೇಷ ಹಾಕಿಕೊಂಡು ಒಳಗಡೆ ನೋಡುವಾಗ ತೋಳಗಳ ಹಾಗೆ ದೇವ ಜನರನ್ನು ನಾಶ ಮಾಡಬೇಕು, ಅವರ ನಂಬಿಕೆಯನ್ನು ಕೆಡಿಸಬೇಕು, ನಾನಾ ಆಲೋಚನೆ ಉಳ್ಳವರಾಗಿ ಬರುವ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಮಾತು ಹೇಳಿದ್ದಾನೆ. ಅದನ್ನು ನಾವು ಅನೇಕ ವೇಳೆ ಅದನ್ನು ಓದಿದ್ದೇವೆ. ಮತ್ತಾಯನ ಸುವಾರ್ತೆ ಅಲ್ಲಿರುವಂಥ ಸಂಗತಿ 7ನೇ ಅಧ್ಯಾಯ ಅಲ್ಲಿರುವಂಥ ಮಾತು ಏನಂತ ಹೇಳಿದ್ರೆ ಹೀಗೆ ಬರೆಯಲ್ಪಟ್ಟಿದೆ. ಗಮನಿಸ್ರಿ, 15ನೇ ವಚನ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ, ಅವರ ಫಲಗಳಿಂದಲೇ ಅವರನ್ನು ತಿಳ್ಕೊಳ್ಳುವಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ.
ಅಲ್ಲಿ ಅಂದರೆ ಅನೇಕ ವೇಳೆ ದೇವರ ಮಕ್ಕಳನ್ನು ವಂಚಿಸುವಂಥ ಸಂಗತಿಗಳು ಅನೇಕ ವೇಳೆ ಉಂಟು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥ ಮಾತು. ನಾವು ಒಂದು ತಿಮೋತಿ 4ನೇ ಅಧ್ಯಾಯದಲ್ಲಿ ಒಂದು ಮಾತು ನಾವು ನೋಡ್ತೇವೆ. 1 ತಿಮೋತಿ ಅಲ್ಲಿ 4ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ 1ನೇ ವಚನ, ಆದರೂ ಮುಂದಣ ದಿನಗಳಲ್ಲಿ, ಗಮನಿಸ್ರಿ, ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಏನಂತೆ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರು ಎಂದು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಅನೇಕ ಸಂಗತಿಗಳು ಹೇಳ್ತಾರೆ ಎಂಬುದಾಗಿ ಮುಂದೆ ನೋಡ್ತೇವೆ. ಅದು ಓದಿ ಗೊತ್ತಾಗ್ತದೆ. ಅಂದರೆ ಮುಂದಣ ದಿನಗಳಲ್ಲಿ ಆಗುವಂಥ ಒಂದು ಸಂಗತಿ ಏನಾಗ್ತದೆ ಅಂದರೆ, ಕೊನೆಯ ದಿನಗಳಲ್ಲಿ ಏನಂದರೆ ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಅನೇಕರು ಲಕ್ಷ್ಯ ಕೊಟ್ಟು ಏನಾಗ್ತಾರಂತೆ, ಇವು ಲಕ್ಷ್ಯ ಕೊಟ್ಟು ಅದಕ್ಕೆ ಹಿಂಬಾಲಿಸುವುದಾದ್ರೆ ಆಗುವ ಸಂಗತಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವ ಸಾಧ್ಯತೆ ಉಂಟು ಎಂಬ ರೀತಿ ಎಚ್ಚರಿಕೆ ಕೊಡ್ತಿದ್ದಾರೆ. ಅದರಿಂದ ದೇವರ ವಾಕ್ಯದ ಒಂದು ಎಚ್ಚರಿಕೆ, ನೀವು ದುರ್ಜನರ ವಂಚನೆಗೂ ದುರ್ಬೋಧಕರ ಏನಂತೆ ಕುಯುಕ್ತಿಗಳಿಗೂ ಒಳಪಡಬೇಡ್ರಿ. ಆದ್ದರಿಂದ ಈ ವಿಷಯದಲ್ಲಿ ನಮಗೆ ಒಂದು ಎಚ್ಚರಿಕೆ ಅಂದರೆ, ಅದಕ್ಕೋಸ್ಕರ ಸೈತಾನ ಮಾಡುವ ಕಾರ್ಯ ನೋಡ್ರಿ. 1 ಪೇತ್ರ 5:8 ನಮ್ಗೆ ಗೊತ್ತುಂಟು, ಎಚ್ಚರವಾಗಿ ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಏನಂತೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ನುಂಗಲಿ ತಿರುಗ್ತಾ ಇದ್ದಾನೆ. ಸೈತಾನ ಕಾರ್ಯ ಅಂದರೆ ನೀವು ದೇವರ ವಾಕ್ಯ ಸತ್ಯತೆಯಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬಾರದೆಂಬ ರೀತಿಯಲ್ಲಿ ನಾನಾ ಅಡ್ಡಿಗಳನ್ನು ನೋಡ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ಎಚ್ಚರಿಕೆ ಇರಬೇಕು ನಮ್ಮ ಜೀವಿತದಲ್ಲಿ. ಅದರಿಂದ ನಂಬಿಕೆಯ ದೃಢವಾಗಿ ನಿಲ್ಲಬೇಕೆಂಬಂಥ ಸಂಗತಿಯನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ನಮ್ಮ ಜೀವಿತದ ಗುರಿ ಏನಾಗಿದೆ ಎಂಬುದನ್ನು ಗಮನಿಸಬೇಕು. 3ನೇದಾಗಿರುವ ಸಂಗತಿಗಳು, ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರು ಆಗಿರಬಾರದು. ಇಲ್ಲಿ ಪೌಲನು ತರುತ್ತಿರುವಂಥ ಆಲೋಚನೆ ಅಂತ ಹೇಳಿದ್ರೆ, ದೇವರ ಮಕ್ಕಳು ಸಭೆಯಾಗಿ ಸೇರಿ ಬರುವಾಗ ಅನ್ಯೋನ್ಯ ಜೀವಿಸಬೇಕಾದ್ರೆ ನಮ್ಮಿರಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಗಮನ, ಗುರಿ ಸಹ ಏನಂದರೆ ಉದ್ದೇಶ, ನಾವು ಕರ್ತನಿಗಾಗಿ ಜೀವಿಸಬೇಕು. ಮತ್ತು ಬೋಧನೆಗಳು, ಸ್ವಸ್ಥ ಬೋಧನೆಗಳು ಒಳಪಟ್ಟು ಅದನ್ನು ಅನುಸರಿಸಿ ನಾವು ಜೀವಿಸಬೇಕು. ಸುಳ್ಳನ್ನು ಹಿಂಬಾಲಿಸಬಾರದು ಎಂಬ ರೀತಿಯಲ್ಲಿ ಸೈತಾನ ಅನೇಕ ವೇಳೆ ನಮ್ಮ ನಂಬಿಕೆ ಕುಗ್ಗಿ ಹೋಗುವಾಗ, ನಾವು ಅನೇಕ ವೇಳೆ ಕರ್ತನಲ್ಲಿ ಬೆಳೆಯದೇ ಹೋದರೆ, ಯಾರು ಹೇಳಿದ್ರು ಎಲ್ಲ ದೇವರ ವಾಕ್ಯ ಎಂಬ ಹೇಳುವಾಗ ಅನೇಕ ವೇಳೆ ಮೋಸದ ಸಂಗತಿಗಳಾಗ್ತದೆ. ಡಿಸೆಪ್ಷನ್, ಮೋಸದ ಸಂಗತಿಗಳು ಸೈತಾನ ಅಷ್ಟರ ಮಟ್ಟಿಗೆ ನಮ್ಮನ್ನು ಆತ್ಮಿಕ ರೀತಿಯಲ್ಲಿ ನಮ್ಮನ್ನು ತಿರುಗಿಸುವ ಸಾಧ್ಯತೆ ಉಂಟು. ಅದರಿಂದ ನಾವು ಯಾವಾಗಲೂ ಗಮನಿಸಬೇಕಾದಂಥ ಸಂಗತಿ ರಾಂಗ್ ಡಾಕ್ಟ್ರಿನ್ಸ್. ನಾವು ಯಾವುದೇ ಏನಂದರೆ ದೇವರ ವಾಕ್ಯದ ಸತ್ಯತೆಯಲ್ಲಿ ನೆಲೆಗೊಳ್ಳಬೇಕು. ನಾವು ಕ್ರಿಸ್ತನೆಂಬ ಬಂಡೆ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕಾದ್ರೆ ಆತನ ವಾಕ್ಯವನ್ನು ಓದಿ ಧ್ಯಾನಿಸಿ ದೇವರ ವಾಕ್ಯದ ಸತ್ಯತೆ ನೆಲೆಗೊಳ್ಳಬೇಕು. ನಾವು ಅಪೊಸ್ತಲರಲ್ಲಿ ನೋಡ್ತೇವೆ, ಪೌಲನು ಬೆರೆಯೋಕ್ಕೆ ಹೋದಾಗ ಆ ಜನರು ಈತನ ಹೇಳುವಂಥ ಮಾತು ಸರಿ ಇಲ್ಲವೋ ಶಾಸ್ತ್ರಗಳನ್ನು ಅಭ್ಯಾಸ ನೋಡ್ತಾ ಇದ್ರಂತೆ. ದೇ ಆರ್ ಸರ್ಚಿಂಗ್ ದ ಸ್ಕ್ರಿಪ್ಚರ್ಸ್ ವೆರಿಯನ್ಸ್ ಎಂಬುದಾಗಿ ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಯಾರೇ ವಾಕ್ಯ ಹೇಳ್ಬೋದು, ಅದು ಸರಿ ಉಂಟು ಸರಿ ಇಲ್ಲವೋ ಎಂಬುದನ್ನು ಗಮನಿಸಬೇಕು. ಅದರಿಂದ ಈ ಸಮಯದಲ್ಲಿ ನಾವು ದುರ್ಬೋಧನೆಗಳಿಂದ ದೂರವಾಗಿರಬೇಕಾದರೆ, ನಾನಾ ಥರವಾದ ಬೋಧನೆಗಳು ಲೋಕದಲ್ಲಿ ಉಂಟು. ಯಾವುದನ್ನು ಅನುಸರಿಸಬೇಕು, ಯಾವುದನ್ನು ಅನುಸರಿಸಬಾರದು ಎಂಬಂಥ ಸ್ಪಷ್ಟವಾದ ತಿಳುವಳಿಕೆ, ಜ್ಞಾನ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಬೇಕು. ಅದರಿಂದ ಆತ್ಮಿಕ ಜೀವಿತ ಬೆಳೆಯುವಾಗ ನಾವು ಅದನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯತೆ. ಯಾಕಂದರೆ ಈ ದಿನಗಳಲ್ಲಿ ನಾನಾ ಥರವಾದ ಉಪದೇಶಗಳು ಉಂಟು. ಅದಕ್ಕೋಸ್ಕರ ಇವುಗಳನ್ನು ಕಂಡುಕೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕು? ಮೊದಲನೇದಾಗಿ ನಾವು ದೇವರ ವಾಕ್ಯದ ಸತ್ಯತೆ ನೆಲೆಗೊಳ್ಳಬೇಕು. ನಾವು 2 ತಿಮೋತಿ 3ನೇ ಅಧ್ಯಾಯ 14ನೇ ವಚನ, ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಇದು ಪ್ರತಿಯೊಬ್ಬ ಮಕ್ಕಳಿಗೆ ಹೇಳುವಂಥ ಒಂದು ಮಾತು ಏನಂದರೆ, ನೀನು ಎಂಥದ್ದು ದೇವರ ವಾಕ್ಯದಲ್ಲಿ ದೃಢವಾಗಿ ನಂಬಬೇಕು, ಬೋಧನೆಯಲ್ಲಿ ನೆಲೆಯಾಗಿರು. ಮತ್ತು ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. 15ನೇ ವಚನ, ಆ ಗ್ರಂಥಗಳು ಯೇಸು ಕ್ರಿಸ್ತನಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಅದಕ್ಕೆ 16ನೇ ವಚನ ಹೇಳ್ತದೆ, ಪ್ರತಿಯೊಂದು ವಾಕ್ಯ ಏನಂದರೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ.
ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯದ ಸತ್ಯತೆ ನೆಲೆಗೊಳ್ಳಬೇಕು, ದೇವರ ವಾಕ್ಯದ ಬೋಧನೆಯಲ್ಲಿ ನೆಲೆಗೊಳ್ಳಬೇಕು, ಅದು ಓದಬೇಕು, ಅಭ್ಯಾಸ ಮಾಡಬೇಕು. ಇದು ನಮ್ಮಲ್ಲಿ ಇಲ್ಲದೆ ಹೋದರೆ ಆತ್ಮಿಕ ಜೀವಿತದಲ್ಲಿ ಬೆಳೆಯುವ ಸಾಧ್ಯತೆ ಇಲ್ಲದೆ ಹೋದರೆ ದುರ್ಬೋಧನೆಗೆ ಒಳಗಾಗ್ತೇವೆ, ಮೋಸದ ಸಂಗತಿ ಒಳಗಾಗ್ತೇವೆ. ಆದ್ದರಿಂದ ನನ್ನ ಜೀವಿತದ ಕರ್ತವ್ಯ, ಜವಾಬ್ದಾರಿ ಪ್ರತಿ ದಿವಸ ದೇವರ ವಾಕ್ಯವನ್ನು ಓದಿ ಅಭ್ಯಾಸಿಸುವಂಥದ್ದು. ಎರಡನೇದಾಗಿ ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ಬೇಡಿಕೊಳ್ಳಬೇಕು. ಯಾಕಂದರೆ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡ್ತಾನಂತೆ. ಅಂದರೆ ನಮ್ಮ ಸತ್ಯದ ಆತ್ಮನು ನಮ್ಮಲ್ಲಿ ಇರುವಾಗ ನಮ್ಮ ಸತ್ಯಕ್ಕೆ ಸೇರಿಸಿ ಪ್ರತಿಷ್ಠೆ ಮಾಡ್ತೇನೆ. ದೇವರ ವಾಕ್ಯ ಹೇಳ್ತದೆ 8:31 ಯೋಹಾನ ಸುವಾರ್ತೆಯಲ್ಲಿ, ನೀವು ಸತ್ಯವನ್ನು ತಿಳಿಯುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ. ನನ್ನಲ್ಲಿ ಇರಬೇಕಾದಂಥ ಒಂದೇ ಒಂದು ಗುರಿ, ನಾನು ಸತ್ಯವನ್ನು ಹಿಂಬಾಲಿಸ್ತೇನೆ, ಸತ್ಯಕ್ಕಾಗಿ ಜೀವಿಸ್ತೇನೆ, ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ ಎಂಬುದನ್ನು ಹೇಳಬೇಕಾದ್ರೆ ದೇವರ ವಾಕ್ಯದ ಸತ್ಯತೆಯಲ್ಲಿ ನೆಲೆಗೊಳ್ಳಬೇಕು. ಮೂರನೇದಾಗಿ ನಾವು ಎಕ್ಸ್ಪೀರಿಯನ್ಸ್ ಮೇಲೆ ಆತ್ಕೊಳ್ಬಾರ್ದು. ಈ ದಿನ ಅನೇಕ ಅನುಭವ ಆಯಿತು, ಆ ಕನಸು ಬಿತ್ತು, ಅನೇಕ ಅವರ ಒಂದು ವೈಯಕ್ತಿಕವಾದಂಥ ಅನುಭವಗಳನ್ನು ಹೇಳ್ತಾರೆ. ಆದರೆ ದೇವರ ವಾಕ್ಯಕ್ಕೆ ಅದೇನೆಂದರೆ ಅದಕ್ಕೆ ಆಧಾರ ಇಲ್ಲ. ಅದಕ್ಕೆ ಯಾವುದೇ ಸನ್ನಿವೇಶ, ಯಾವುದೇ ಅನುಭವ ಆಗಿರ್ಬೋದು, ನನ್ನಲ್ಲಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಉಂಟೋ ಇಲ್ಲವೋ, ದೇವರ ವಾಕ್ಯ ಅದು ಹೇಳದೆ ಹೋದರೆ ಸೈತಾನ ಈ ದಿನಗಳಲ್ಲಿ ಅನೇಕ ನಮ್ಮನ್ನು ಮೋಸಪಡಿಸ್ತಾನೆ. ಅನೇಕ ವೇಳೆ ಕನಸು ಬಿತ್ತು, ಆ ಅನುಭವ ಬಂತು, ಇದೊಂದು ಸಂಗತಿ ಆಯಿತು ಎಂಬ ಹೇಳ್ಬೋದು. ಅನೇಕ ವೇಳೆ ದೇವರ ವಾಕ್ಯಕ್ಕಿಂತ ನನ್ನದೇ ಆದಂಥ ಆಲೋಚನೆಗಳು, ನನ್ನ ತೀರ್ಮಾನಗಳು, ಅದರಲ್ಲಿ ನಾವು ಹೋಗ್ತೇವೆ. ಇದರಿಂದ ಎಚ್ಚರಿಕೆ ಆಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅನೇಕ ಸೈತಾನ ಈ ರೀತಿಯಲ್ಲಿ ನಮ್ಮನ್ನು ಮೋಸಪಡಿಸೋ ಸಾಧ್ಯತೆ ಉಂಟು. ನಾಲ್ಕನೇದಾಗಿ ದೇವರ ವಾಕ್ಯವನ್ನು ಬೋಧಿಸುವ ಸತ್ಯ ಸಭೆಗಳಿಗೆ ಹೋಗುವುದರಿಂದ ಸತ್ಯವನ್ನು ಅನುಸರಿಸಿ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ಅಂದರೆ ನಾವು ಹೋಗುವಂಥ ಸಭೆ ಯಾವುದು? ಸತ್ಯಕ್ಕೆ ಅನುಸಾರವಾಗಿ ಬೋಧಿಸ್ತಿದ್ದಾರೋ, ದೇವರ ವಾಕ್ಯ ಸತ್ಯತೆಗೆ ಹೇಳಲ್ಪಡ್ತಾ ಇದೆಯೋ, ಅದರಿಂದ ನಮ್ಮ ಆತ್ಮಿಕ ಜೀವಿತಕ್ಕೆ ನಾವು ಯಾವಾಗಲೂ ಪ್ರಶ್ನೆ ಹಾಕಿಕೊಳ್ಳಬೇಕಾದ್ರೆ, ನಾನು ಈ ಸಭೆಗೆ ಹೋಗುವುದರಿಂದ ನಾನು ಆತ್ಮಿಕ ರೀತಿ ಬೆಳೀತಾ ಇದ್ದೇನೋ ಇಲ್ಲವೋ, ಇದು ವೈಯಕ್ತಿಕವಾಗಿ ಪ್ರಶ್ನೆ ಮಾಡಿಕೊಳ್ಳಬೇಕಾದಂಥ ಒಂದು ಸಂಗತಿ. ಆದ್ದರಿಂದ ಈ ದಿನಗಳಲ್ಲಿ ದೇವರ ವಾಕ್ಯ ಹೇಳ್ತದೆ, ಅನೇಕ ನಾವು ವಾಕ್ಯದಲ್ಲಿ ನಾನಾ ವಿಧವಾದ ಉಪದೇಶಗಳು, ನಾನಾ ಥರವಾದಂಥ ಸಂಗತಿಗಳು, ಬೇರೆ ಬೇರೆ ಉಪದೇಶ ಬರುವಾಗ ನಾವು ಎಚ್ಚರಿಕೆ ಆಗಿರಬೇಕಾದ ಸಂಗತಿ. ಅದರಿಂದ ಈ ಸಮಯದಲ್ಲಿ ನಾವು ಈ ವಾಕ್ಯಗಳನ್ನು ಅನುಭವಿಸಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ 3 ಸಂಗತಿಗಳು ಏನಂದರೆ, ನಾವು ಇನ್ನು ಮೇಲೆ ಏನಂದರೆ ಕೂಸುಗಳಾಗಿರಬಾರ್ದು. ಎರಡನೇದಾಗಿ ದುರ್ಜನರ ವಂಚನೆಗೆ, ದುರ್ಬೋಧಕರ ಕುಯುಕ್ತಿಗೆ ಬೀಳಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮೂರನೇದಾಗಿ ಏನಂದರೆ, ನಾವು ಇರುವಂಥ ಒಂದು ಸಂಗತಿ ಏನಂದರೆ, ದೇವರ ವಾಕ್ಯದ ಎಚ್ಚರಿಕೆ, ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ಏನಂದರೆ ಅನೇಕ ವೇಳೆ ಗಾಳಿ ಬೇರೆ ಬೇರೆ ರೀತಿಯಲ್ಲಿ ನಾವು ಒಂದು ಸ್ಥಿರತೆ ಇಲ್ಲದೆ ಅನೇಕ ವೇಳೆ ಬೇರೆ ಬೇರೆ ರೀತಿಯಲ್ಲಿ ನಡೆಯುವ ಸಾಧ್ಯತೆ ಉಂಟು ಎಂಬ ಸಂಗತಿಯನ್ನು ನೋಡ್ತೇವೆ. ಅಂದರೆ ದೇವರ ವಾಕ್ಯ ಹೇಳಬೇಕಾದ್ರೆ ಅತ್ತಿತ್ತ ನೂಕಿಸ್ಕೊಂಡು ಹೋಗುವಂಥರ ಆಗಿರಬಾರ್ದು ಎಂಬ ಸಂಗತಿ ದೇವರ ವಾಕ್ಯ ಹೇಳುವಂಥದ್ದು. ದೇವರ ವಾಕ್ಯದ ಸತ್ಯತೆಯಲ್ಲಿ, ನಂಬಿಕೆಯಲ್ಲಿ, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕಾದ ಕ್ರಿಸ್ತನ ಜ್ಞಾನ, ತಿಳುವಳಿಕೆ ಬಹಳ ಪ್ರಾಮುಖ್ಯ ಪ್ರಿಯರೇ. ಬರೀ ನಾವು ಅನೇಕ ವೇಳೆ ಆಗುವಂಥ ಮೋಸ ಸಂಗತಿಗಳಂತ ಹೇಳಿದ್ರೆ, ನಾವು ದೇವರ ವಾಕ್ಯವನ್ನು ಕ್ರಮವಾಗಿ ಓದದೆ, ಧ್ಯಾನ ಮಾಡದೆ, ಪ್ರಾರ್ಥನೆಯ ಜೀವಿತ ಇಲ್ಲದೆ ಹೋದರೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ಇಲ್ಲದೆ ಹೋದರೆ ನಾವು ಬೀಳ್ತೇವೆ. ಅದರಿಂದ ನಮ್ಮಲ್ಲಿರುವಂಥ ಎಲ್ಲ ಬರಡಾದ ಸಂಗತಿಗಳು, ಬ್ಯುಸಿ ಲೈಫ್, ಲೋಕ ಸಂಗತಿಗಳಿಂದ ಪ್ರತ್ಯೇಕವಾಗಿ ಕರ್ತನೆ, ನಾನು ಶಿಸ್ತಿನಲ್ಲಿ ನಿನ್ನ ವಾಕ್ಯದ ಸತ್ಯ ಬೋಧನೆಯಲ್ಲಿ ನಾನು ನೆಲೆಗೊಂಡು ಅದನ್ನು ಅನುಸರಿಸ್ತೇನೆ. ಅಪೊಸ್ತಲರು ಹಾಕಿದಂಥ ಬೋಧನೆಯಲ್ಲಿ ನಾವು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 40ರಿಂದ 43 ಓದುವಾಗ ಅವರು ಎಷ್ಟೋ ಮಟ್ಟಿಗೆ ರಕ್ಷಿಸಲ್ಪಟ್ಟಂಥ ಜನರು ಅಪೊಸ್ತಲರ ಬೋಧನೆಯಲ್ಲಿ ಮತ್ತು ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಅನ್ಯೋನ್ಯತೆಯಲ್ಲಿ ಹೇಗೆ ಜೀವಿಸ್ತಾ ಬಂದರೋ ಅದೇ ರೀತಿ ನಮ್ಮ ಜೀವಿತ ನಾವು, ಯಾಕೆಂದರೆ ಸಭೆ ಅಂತ ಹೇಳುವಾಗ ಸತ್ಯಕ್ಕೆ ಆಧಾರವಾಗಿದ್ದೆ, ಯೇಸು ಕ್ರಿಸ್ತನೇ ಶಿರಸ್ಸಾಗಿರುವಾಗ ನಾವು ಹೊಂದಿಕೊಂಡು ಆತನ ಅನ್ಯೋನ್ಯತೆ, ಪ್ರೀತಿ, ಐಕ್ಯತೆಯಲ್ಲಿ ಜೀವಿಸುವಾಗ ಫಲ ಕೊಡೋಕ್ಕೆ ಸಾಧ್ಯತೆ ಉಂಟು. ಆ ರೀತಿಯಲ್ಲಿ ನಾವು ಕರ್ತನಿಗಾಗಿ ಜೀವಿಸುವಂತೆ ದೇವರೇ ನನ್ನ ಬಲಪಡಿಸು, ನನ್ನ ಜವಾಬ್ದಾರಿಕೆ ತಿಳಿದು ಆತನಿಗೆ ತಕ್ಕ ಹಾಗೆ ನಡ್ಕೊಳ್ಳುವಂತೆ ದೇವರೇ ನನ್ನ ರೂಪಿಸು. ನಾವು ಇದ್ದಂಥ ಸ್ಥಿತಿ ಇರದಂತೆ ಕರ್ತನೆ ನನ್ನ ಸಂಪೂರ್ಣವಾಗಿ ನಿನ್ನ ಸಾರೀಪಕ್ಕೆ ನನ್ನ ಮಾರ್ಪಡಿಸಿ ನಿನ್ನ ಮಹಿಮೆಗಾಗಿ ನಡೆಸು. ಇದು ನಮ್ಮ ಪ್ರಾರ್ಥನೆ ಆಗಿರಲಿ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯಾರ್ಯಾರ ವಾಕ್ಯ ಕೇಳಿದ್ದಾರೆ ಈ ದಿವಸದಲ್ಲಿ ಆತ್ಮಿಕ ಜೀವಿತದಲ್ಲಿ ಇನ್ನೂ ಕೂಸುಗಳಾಗಿರದಂತೆ, ಇದ್ದಂಥ ಸ್ಥಿತಿ ಇರದಂತೆ ನಮ್ಮಲ್ಲಿ ದಿನೇ ದಿನೇ ಆತ್ಮಿಕ ಜೀವಿತ ಬೆಳವಣಿಗೆ ಫಲ ಬಿಡುವಂಥ ಸ್ಥಿತಿಯಲ್ಲಿ ನಾವು ಕೊಡುವಂಥ ಫಲ ನಿಲ್ಲಬೇಕೆಂಬುದಾಗಿ
ಯೋಹಾನ ಸುವಾರ್ತೆ ಕಥೆ 15-16 ಹೇಳಿರೋ ಪ್ರಕಾರ ದೇವರೇ ಒಬ್ಬೊಬ್ಬರ ಆತ್ಮಿಕ ವಿಷಯದಲ್ಲಿ ನಾವು ಕರ್ತನೆ ನೆಲೆಗೊಳ್ಳುವಂತೆ, ಯಾವ ದುರ್ಜನರ ದುರ್ಬೋಧಕರ ವಶಕ್ಕೆ ಹೋಗದಂತೆ, ಸೈತಾನ ಕುಯುಕ್ತಿಗೆ ಬೀಳದಂತೆ ಕೊನೆಯವರೆಗೂ ಕರ್ತನಿನ ವಾಕ್ಯದ ನೆಲೆಗೊಂಡು, ನಿನ್ನ ವಾಕ್ಯದ ಸತ್ಯತೆ ನೆಲೆಗೊಂಡು ಹೆಚ್ಚು ಫಲ ಕೊಡುವಂತೆ, ಅನೇಕರನ್ನು ಸತ್ಯದ ಮಾರ್ಗಕ್ಕೆ ನಡೆಸುವಂತೆ ದೇವರೇ ನಮ್ಮನ್ನು ಉಪಯೋಗಿಸು. ಕರ್ತನೆ ಕೊಟ್ಟಂಥ ಸಮಯಕ್ಕಾಗಿ, ವಾಕ್ಯಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೆನ್.